ದಯಾಘನ ಗವಿಸಿದ್ದನನ್ನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಈ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಜನಪ್ರತಿನಿಧಿಗಳಲ್ಲಿ ಕಡಿಮೆ ಜನಪ್ರತಿನಿಧಿಗಳಲ್ಲಿ ಹಾಗೂ ಕಾರ್ಖಾನೆ ಅನ್ನುವ ಹೋರಾಟ ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು, ಸುಮಾರು 200 ಸಮೀಪ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮತ್ತೆ ತಾವೆಲ್ಲ ಕರೆಯದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತಮಗೆಲ್ಲ ಶರಣಾರ್ಥಿಗಳು. ನನ್ನ ಮಾತುಗಳನ್ನ ನಾ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ 3-4 ದಿನಗಳಿಂದ ವಿಚಾರ ಮಾಡಿದ್ದೆ. ಕೆಲವು ಜನರು, ಯುವಕರು, ಅವರ ಅಭಿಪ್ರಾಯ, ಇಲ್ಲ ಫ್ಯಾಕ್ಟರಿಗಳು ಬರಬೇಕು, ಫ್ಯಾಕ್ಟರಿಗಳು ಬಂದ್ರೆ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಾನು ಇದನ್ನು ಒಪ್ಕೊಳ್ತೇನೆ. ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾನು ಹೇಳ. ಕಾರ್ಖಾನೆಗಳು ಬೇಕು, ಆದ್ರೆ ಎಷ್ಟು ಬೇಕು ಅನ್ನೋದು ಮುಖ್ಯ. ಯಾವ ಭಾಗಕ್ಕೆ ಎಷ್ಟು ಬೇಕು? ಈಗ ಕೊಪ್ಪಳ ತಾಲೂಕೇನಿದೆ, ನಾ ಹೇಳೋದು ಬರೀ ಕೊಪ್ಪಳ ತಾಲೂಕು. ನಮ್ಮ ಯಾರೋ ಹುಡುಗರು ಒಂದು ಡಾಟಾ ಕೊಟ್ಟರು ನನಗೆ. ಸುಮಾರು 202 ಫ್ಯಾಕ್ಟ್ರಿ ಬರೀ ಕೊಪ್ಪಳ ತಾಲೂಕಿನಾಗ ಅದಾವ. ಅದರೊಳಗ 25ರಿಂದ 30 ಇವು ಉಗುಳ ಕಾರ್ಖಾನೆ, ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆ. ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ, ಮತ್ತ ಇದು ನೀವು ಗಿಣಿಗೇರಿ ಹಿಡ್ಕೊಂಡು ಅಲ್ಲಾನಗರ್, ಕರ್ಕಿಹಳ್ಳಿ, ಗಿಣಿಗೇರಿ, ಅಲ್ಲಾನಗರ್, ಕಾಸನಕಂಡಿ, ಬಗನಾಳ್, ಆಮೇಲೆ ಚಿಕ್ಕಬಗನಾಳ್, ಕುಣಿಕೇರಿ, ಲಾಚನಕೇರಿ, ಕುಣಿಕೇರಿ ಹೋಗ್ತು. ಈಗ ಮತ್ತೆ ನೆಕ್ಸ್ಟ್ ಮುದ್ದಬಳ್ಳಿ, ಗೊಂಡಬಾಳ ಹತ್ರ, ಹ್ಯಾಟಿ ಹತ್ರ ಮತ್ತೆ ಶುಗರ್ ಫ್ಯಾಕ್ಟ್ರಿ ಬರ್ಲಿಕ್ಕೆ ಅಂತ. ಮತ್ ಮುಂದೆ ಹಂಗ ಅಲ್ಲಿಂದ ಚಿಕ್ಕಶಿಂದೋಗಿ ಡಂಬ್ರಳ್ಳಿ, ನಾವು ಡಂಬ್ರ ಆಟ ಆಡ್ಕೊಂಡು ಹೋಗೋದಷ್ಟ. ಮತ್ ಹಂಗ ಹೋಗ್ತಾರ ಅವರು. ಮತ್ತೆ ಈ ಕಡೆ ಭಾಗಕ್ಕೆ ಅರಸನಕೇರಿ, ಈ ಕಡೆ ಎಲ್ಲ ಮತ್ತೆ ಅಣುವಿದ್ಯುತ್ ಸ್ಥಾವರ. ನಾನು ನಿಮಗ್ ಕೇಳೋದು, ಸುಮ್ಮನೆ ಸಾಮಾನ್ಯವಾಗಿ ವಿಮರ್ಶೆಯಲ್ಲಿ ಯಾರು ಟೀಕೆ ಅಂತಲ್ಲ. ಮತ್ ಈ ಕಡೆ ಬೆಟ್ಟದಲ್ಲಿ ಅರಸನಕೇರಿ ಭಾಗನ ಹೋದ್ರು, ಈ ಕಡೆ ಗಿಣಿಗೇರಿ ಮಣ್ಣಲ್ಲ ಚಿನ್ನ ಬೆಳೆಯುವಂತ ಭೂಮಿ ಅದು ಹಿಡ್ಕೊಂಡ ಆ ಬೆಲ್ಟ್ ಹೋತು. ಮತ್ತೀಗ ಮುದ್ದಬಳ್ಳಿ, ಗೊಂಡಬಾಳ, ಸುತ್ತಮುತ್ತಲ ಆ ಕಡೆ ಬೆಲ್ಟ್ ಹೋತು. ಈಗ NSPL ಬಂದು ಕೊಪ್ಪಳಕ್ಕೆ ಬಂದ್ರು, ಕೊಪ್ಪಳ ಫ್ಯಾಕ್ಟ್ರಿ ಆಯ್ತು. ಮತ್ ನೀವು ಹೋಗೋರು ಎಲ್ಲಿಗಂತ ದಾರಿ ಎರೆಯುವಂತ ಸಾಲು 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 ಮನಸ್ಸುಗಳಿವೆ. ನಾವು ಈ ಹೋರಾಟ ಹಮ್ಮಿಕೊಳ್ತಾ ಇದ್ದಂತೆ ಎಲ್ಲ ಸಾಹಿತಿಗಳು ತಮ್ಮ ಶಕ್ತಿಯನ್ನ, ತಮ್ಮ ಸಾಹಿತ್ಯದ ಶಕ್ತಿಯನ್ನ ದಾರಿ ಎಳೆದು ಎಷ್ಟು ಅಂದದ ಕವನವನ್ನ, ಎಷ್ಟು ಚಂದದ ಕವನವನ್ನ, ಎಷ್ಟು ಆಕ್ರೋಶದ ಕವನವನ್ನ ಸಾಹಿತ್ಯದ ಮೂಲಕ ರಚನೆ ಮಾಡಿದ್ದಾರೆ. ಅದು ಒಂದು ಹೊತ್ತಿಯಾಗಿ ರೂಪವಾಗುವಷ್ಟು ಕವನಗಳು ಸಿದ್ಧವಾಗಿವೆ. ಉಕ್ಕು ನಿಂದ ನಮ್ಮ ನೆಲ ತುಕ್ಕು ಹಿಡಿಯುವುದು ಬೇಡ ಅನ್ನುವಂತ ಸದಾಶಯವಾಗಿದೆ. ಹಳ್ಳಿಗಳಲ್ಲಿ ಫ್ಯಾಕ್ಟರಿಗಳು ಏನೇನು, ಹಳ್ಳಿಯ ಜನರ ಸ್ಥಿತಿಗತಿ ಹೆಂಗಿದೆ, ನಿಮಗೊಂದು ಸಣ್ಣ ವಿಡಿಯೋ ಮಾಡ್ಯಾರ. ಆ ವಿಡಿಯೋ ನೋಡ್ರಿ ಎಲ್ಲರೂ. ಒಂದು ಆಮೇಲೆ ಎಲ್ಲ ಜನಪ್ರತಿನಿಧಿಗಳಲ್ಲಿ ಎಲ್ಲರೂ ಬಹಳ ಸಮಯ ಜನ ಊಟ ಮಾಡ್ಲಿಕ್ಕೆ ಹೋಗೋದಿರ್ತದೆ. 3 ನಿಮಿಷ, 4 ನಿಮಿಷ ಎಲ್ಲರಿಗೆ ಮಾತಾಡಕ್ಕಾಗಲ್ಲ. ಮುಖ್ಯವಾಗಿ ಯಾರ್ಯಾರು ಸಮಯ ಎಷ್ಟು ಸಿಗ್ತೈತೆ ಅಲ್ಲಿ ಮಾತಾಡ್ರಿ. ದಯವಿಟ್ಟು ಯಾವುದೇ ಸರ್ಕಾರ, ವ್ಯಕ್ತಿ ಯಾರು ಬೈಬಾರ್ದು. ನಾ ಎಲ್ಲ ಆಮೇಲೆ ಬೈತೀನಿ ಅವಸರಿಗೆ, ನೀವ್ಯಾರು ಬೈಬಾರ್ದು. ಸಮಾಚಾರದಂತೆ ಪವಿತ್ರ ಇಂಥ ಸಾಂಸ್ಕೃತಿಕ ಊರು, ಸಾಹಿತಿಗಳ ಊರು, ಕಲಾವಿದರ ಊರು, ರೈತರ ಊರು, ಹುಟ್ಟು ಹೋರಾಟಗಾರರು, ರೈತರು ಇದನ್ನು ತಗೊಂಡು ಹೋಗಿ ಫ್ಯಾಕ್ಟ್ರಿ ಹಾಕಿ ಬರೇ ಉಗುಳು ತುಂಬಿಕೊಂಡು ಕುಂತರ ಏನೈತಿ? ಅಜ್ಜರ ಮಠ ಬಿಡ್ತೀವಿ ಅಂದ್ರು ಅಜ್ಜರ ಮಠ ಬಿಡ್ತೀವಿ. ಅಜ್ಜರ್ ಅಂದ್ರೆ ಒಂದು ಧೂಳು ಕುಟ್ಕೊಂಡು ಇಲ್ಲೇ ಕುಂದ್ರಲ್ಲ ನಿಮ್ಮ ಊರನ್ನ.
ಬೇರೆ ಕೆಲಸ ಇಲ್ಲ ಮಾಡಾಕ. ಉಳ್ದವ್ರಿಗೆ ದೊಡ್ಡವ್ರಿಗೆ ಆಯುಷ್ಯ ಬಹಳ ಐತಿ, ರೊಕ್ಕ ಬಹಳ ಐತಿ. ನಾನು ಜೀವನದೊಳಗೆ ರಾಜಿ ಆಗೋ ಮನುಷ್ಯ ಅಲ್ಲ. ಏನಾರ ಕೆಲಸ ಮಾಡ್ಬೇಕನ್ನೋ ನಾನು ಒಳ್ಳೇದನ್ನ ಮಾಡ್ತಿರ್ಬೇಕು. ಬರೀ ಏನಾರ ಯಾರು ಹೇಳಿದ್ರೆ ಆಯ್ತಪ್ಪ ಆಗೋದಾಗೈತಿ, ನಮಗೂ ಏನಾದ್ರು ಹತ್ರ ಕೂಡ ಅನ್ನೊಂದು ಹೊಂದ್ಕೊಂಡು ಐ ಡೋಂಟ್ ಲೈಕ್ ಇಟ್, ನಾನು ಅದನ್ನ ಮಾಡಿಲ್ಲ, ಮಾಡಕ್ಕೂ ಆಗೋದಿಲ್ಲ. ನಾನು ಏನು ಗವಿಮಠ, ಒಂದೇ ಗವಿಮಠ ಅಲ್ಲ, ಎಲ್ಲಿ ಎಲ್ಲಿ ನಿಂತಲ್ಲಿ ಗವಿಮಠವನ್ನು ಕಟ್ಟಬಹುದು. ಗವಿಸಿದ್ದದನ್ನು ಕರುಣಿಸಿದನದನ್ನು. ಅಂದ್ರೆ ಈ ಮಣ್ಣಿನ ಮಕ್ಕಳ ಬಗ್ಗೆ ಇದು ಪ್ರೇಮ ಇತ್ತು. ಅದಕ್ಕೆ ನಾನು ಹೇಳಿದ ತೀವ್ರತೆಯನ್ನು ನೀವು ಅರ್ಥ ಮಾಡ್ಕೊಂಡು. ಮೊದಲ ನಾವು ಹೊರಗೆ ಬಂದಿದ್ದ ಕಷ್ಟ, ಇದನ್ನೆಲ್ಲ ಯಾಕೆ ಹೇಳಕತ್ತೀನಿ ಅಂದ್ರೆ ಇಲ್ಲಿ ತುಂಬಾ ಕಷ್ಟ. ಈಗ MSP ಅವ್ರು ಹೇಳಿದ್ರು, ಅವ್ರು ಕೇಳಿದ್ರೆ ಏನ್ ಹೇಳ್ತಾರ, ಇಲ್ಲ ಇದು ಬಹಳ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ. ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ, ಜರ್ಮನ್ ಟೆಕ್ನಾಲಜಿ ಇದ್ರೆ ಈಗ ಬಿಣಿಗೇರಿಯಿಂದ ಅಪ್ ಟು ಏನ್ ಅಲ್ಲಿ ಕುಣಿಕೇರಿ ಮಠ ಅದಾವಲ್ಲ ಫ್ಯಾಕ್ಟರಿ, ಅವಕ್ಕಷ್ಟಕ್ಕೂ ಮೊದಲ ಅಳವಡಿಸಿ ಆಮೇಲೆ ಆ ರೈತರ ಮಕ್ಕಳು ಇಲ್ಲ ಇದು ಏನು ಪ್ರಾಬ್ಲಮ್ ಇಲ್ರಿ ಇಲ್ಲಿ ಅಂತಂದ ಮೇಲೆ ನೀವು ಮುಂದುವರಿಬೇಕು. ಅಂದ್ರೆ ಈಗ ಇರೋ ಫ್ಯಾಕ್ಟ್ರಿಗೆ ಅವ್ರದಿಲ್ಲ. ಇಲ್ಲಿ ಅಷ್ಟು ಕೊಪ್ಪಳ ತುಂಬಾ ಹಾಲ್ವರ್ತಿ, ಕೊಪ್ಪಳ, ನಿಮ್ದು ಕುಣಿಕೇರಿ ತಾಂಡ, ಇದು ಎಲ್ಲದಕ್ಕೂ ಬರ್ತೈತಿ ಧೂಳು. ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ, ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ, ಆಮೇಲೆ ಫ್ಯಾಕ್ಟರಿ ಶುರು ಆಗಿಂದ ಲೋಕಲ್ ಬಾಯ್ ಮಾಡೋರಿಗೆ ಲಂಚ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಲೋಕಲ್ ಟೆಕ್ನಾಲಜಿ ಯಾರಿಗಾರ ಒಂದಿಟ್ಟು ಕುಡ್ಸೋದು, ರೊಕ್ಕ ಕೊಡೋದು, ಬಾಯಿಗೆ ಬಂದಂಗೆ ಒದರ್ಸೋದು, ಆ ಕೇಸ್ ಈ ಕೇಸ್ ಹಾಕ್ಸೋದು. ವಾಟ್ ಇಸ್ ದಿಸ್? ನಾವು ಯಾವ ರಾಜ್ಯದೊಳಗಿದ್ದೀವಿ? ಎಲ್ಲಿ ಬದುಕ್ತೀವಿ? ನಾವು ಬದುಕ್ತಾ ಇರೋದು ಕೊಪ್ಪಳನ. ಇಲ್ಲೆಲ್ಲ ಆಗಬಾರ್ದು ನಾವು. ಅದಕ್ಕ ಇಂಥದ್ದು ನಿಮ್ಮ ಮಗ್ಗಲಿದ್ದಾಗ ಇದ್ರ ಬಗ್ಗೆ ನಾವು ಹೋಗಬಾರ್ದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು. ಐ ಅಪೋಸ್ ನಾಟ್ ಓನ್ಲಿ ಯಾವುದು MSP ಅಷ್ಟೇ ನಾ ಹೇಳ್ತಾ ಇಲ್ಲ. ಅದು MSP ಇರ್ಬಹುದು, ಅಣುಸ್ಥಾವರ ಇರ್ಬಹುದು, ನಿಮ್ ಮುದ್ದಾಬಳ್ಳಿ ಗೊಂಡಬಾಳ ಹತ್ರ ಇರ್ಬಹುದು. ಈ ಮುದ್ದಾಬಳ್ಳಿ ಗೊಂಡಬಾಳ ಮುಗಿಸೋದಂದ್ರೆ ನಾಳೆ ಸಿಂಧೋಗಿಗೆ ಹೋಗ್ತಾರ, ಆಮೇಲೆ ಡಂಬ್ರಳ್ಳಿಗೆ ಹೋಗ್ತಾರ, ಮುಂದ್ ಹಂಗ ಗುಡ್ಲಾನೂರು, ಬಚ್ಚನಹಳ್ಳಿ ಹೋಗ್ಕೊಂತ ಹೊಳಿ ದಂಡಿ ಹಿಡ್ಕೊಂತ ಹೋಗ್ತಾರ. ಅವರು ನಿಮ್ಗೆ ಹೊಳ್ಯಾಗ ಮುಳುಗಿಸುವಂತ ಹೋಗ್ತಾರ ಅಷ್ಟ. ಹಿಂಗ್ ಹೋದ್ರೆ ಮೂರ್ ತಾಲೂಕ್ ಎಲ್ಲಿ ಉಳಿತೈತಿ ಹೇಳ? ನಾ ಹೇಳಕ್ ಸತ್ಯ ಐತ ಇಲ್ಲ? ತಾಲೂಕ್ ಎಲ್ಲಿ ಉಳಿತೈತಿ? ನಾವೆಲ್ಲ ಎಲ್ಲಿ ಹೋಗ್ಬೇಕಷ್ಟೇ ನನ್ನ ಪ್ರಶ್ನೆ. ಆಮೇಲೆ ಈಗ ಉಳಿದ ಫ್ಯಾಕ್ಟ್ರಿಗಳವ್ರು ಅದಾರ. ಈಗೇನು ಇದ್ದ ಫ್ಯಾಕ್ಟ್ರಿ ಅವ್ರು ಅದಾರಲ್ಲ, ನನಗ್ ಗೊತ್ತಿರಲಿಲ್ಲ. ಈಗ ಒಂದು 4-5 ದಿವಸ ಇದೀನಿ, ಏನಂತ ಹೇಳಿದ್ಮೇಲೆ ಗೊತ್ತಾಗಿತ್ತು ಇದೊಂದು ದೊಡ್ಡ ಮಾಯಾಜಾಲ ಐತಿ. ಅವರು ಯಾರ್ಯಾರು ಎಷ್ಟೆಷ್ಟು ನೀರಾಗದಾರೋ ಏನ್ ಮಾಡ್ತಾರೆ ನನಗೇನೋ ಅರ್ಥ ಇದ್ರು. ಅಲ್ಲ, ನಿಮಗೊಂದು ಫ್ಯಾಕ್ಟ್ರಿಗಳು ಬಂದ್ರೆ ಬಹಳ ಚಲೋ ಆಗತ್ತ, ನಮ್ಮೂರು ಉದ್ಧಾರಕ್ಕೆ ಹೋಗಕ್ಕೆ ನಮ್ಗೆ ಏನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನೀವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡಿ. ಇವತ್ತು ಕಿರ್ಲೋಸ್ಕರ್ದಂತ ಫ್ಯಾಕ್ಟ್ರಿ ಇಲ್ಲಿಗೆ ಬಂದು ಒಂದು 25-30 ವರ್ಷ ಆತ. ಒಂದು 30 ವರ್ಷ. ಕಲ್ಯಾಣಿ ಕಿರ್ಲೋಸ್ಕರ್ ಬಂದು ಒಂದು 20-25 ವರ್ಷ ಆಯ್ತು. ನನಗೆ ಏನು ಕೆಟ್ಟ ಅನಿಸ್ತೈತಿ ಅವ್ರ ಬಗ್ಗೆ ಅಂದ್ರ, ತಾವು ಇಷ್ಟು ದುಡಿದು ದೊಡ್ಡ ಶ್ರೀಮಂತರಾದ್ರು ಒಂದು ಕಲ್ಯಾಣಿ, ಕಿರ್ಲೋಸ್ಕರ್, ಈ ಮುಕುಂದ ಸ್ವಾಮಿ ಇಂಥ ಫ್ಯಾಕ್ಟ್ರಿ ಅವರು ಕೂಡಿ ಒಂದು ಗಿಣಿಗೇರಿ, ಒಂದು ಬೇವನಹಳ್ಳಿ, ಕನಕಾಪುರಕ್ಕ ಅಲ್ಲಿ ಓದುವ ಮಕ್ಕಳಿಗೆ ಒಂದು ಸಣ್ಣ ಸ್ವಂತ CBS ಸ್ಕೂಲ್ ಮಾಡುವಷ್ಟು ಬಡತನ ಐತೆ ಇವರಿಗೆ. ಗಿಣಿಗೇರಿ ಅಂತ ಊರಿನ ಮಕ್ಕಳು, ಆ ಸುತ್ತ ಹಳ್ಳಿ ಮಕ್ಕಳೆಲ್ಲ ಓಡಿ ಕೊಪ್ಪಳಕ್ಕೆ ಬರ್ತಾವ. ಒಂದು PUC ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಕಾಲೇಜ್ ಮಾಡುವಷ್ಟು ಬಡತನ ಇದೆ ನಾ ಇವರಿಗೆ. ಆ ಮಕ್ಕಳಿಗೆ ಒಂದು ಚಲೋ ಆಸ್ಪತ್ರೆ ಬೇಡ. ಅವ್ರು ಏನೇನ್ ಮಾಡ್ಯಾರ ಅನ್ನೋದು ಅವರಿಗೆ ಗೊತ್ತಷ್ಟೇ. ಅದಕ್ಕ ಇದನ್ನೆಲ್ಲನೂ ಸಹಿತ ನಾ ಎದಕ್ಕೆ ಹೇಳಕತ್ತೀನಿ ಅಂದ್ರೆ, ಎಲ್ಲ ಜನಪ್ರತಿನಿಧಿಗಳದ ಇದಕ್ಕೆ ಕೊಪ್ಪಳಕ್ಕೊಂದು ಈ ಕೃಷಿ ನೀತಿ ಅಂತ ಹೆಂಗ್ ಮಾಡ್ತಿರಲ್ಲ, ಹಂಗ ಕೊಪ್ಪಳಕ್ಕೆ ಒಂದು ಸ್ಪೆಷಲ್ ಕೈಗಾರಿಕಾ ನೀತಿ ಬೇಕಾಗೈತಿ. ಎಷ್ಟು ಫ್ಯಾಕ್ಟ್ರಿ ಬಂದು ಕೊಪ್ಪಳಕ್ಕ, ಎಷ್ಟು ಬರಬೇಕು, ಬರಬಾರ್ದು, ಆಗಿದ್ದ ಡ್ಯಾಮೇಜ್ ಹೆಂಗ್ ಮಾಡಬೇಕು, ಇದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಜನರಿಗೆ. ಆ ಮಕ್ಕಳು ಗೋಳು ಕೇಳೋರು ಯಾರು, ಅಲ್ಲಿ ಜನರ ಗೋಳು ಕೇಳೋರು ಯಾರು? ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಆಡಿಟ್ ಆಗ್ಬೇಕು. ಅದಕ್ಕೆ ಎಲ್ಲಾ ಫ್ಯಾಕ್ಟ್ರಿಯವರು ಇದ್ರ ಬಗ್ಗೆ ಚಿಂತನೆ ಮಾಡಿ. ಇನ್ನು ಕೊನೆದು ಈ ಪರಿಸರ ಸಂಘಟನೆಯವರು, ಉಳಿದ ಸಂಘಟನೆಯವರು ಕರೆದು
ಕರೆದೊಂದು ಬಂದಿಗೆ ಕರೆ ಕೊಟ್ಟರು, ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು, ಸ್ಟ್ರೈಕ್ ಮಾಡೋದು ಇಂಥವೆಲ್ಲ ನನಗೇನು ಇಷ್ಟ ಆಗಲ್ಲ. ನಾನು ದುಡಿಬೇಕನ್ನೋ ನಾನು, ನಮ್ಮ ಭಕ್ತರಿಗೆ ದುಡಿಯೋದನ್ನೇ ಕಲಿಸ್ಬೇಕನ್ನೋ ನಾನು. ನನಗ ಇದು ಅಷ್ಟು ಒಪ್ಪೋದಿಲ್ಲ ನನ್ನ ಮನಸ್ಸಿಗೆ. ನಾ ಯಾವ ತತ್ವದೊಳಗೆ ಬದುಕ್ತೀನಿ ಅಂದ್ರೆ, ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದ್ರಂತ, ನಿಮ್ಗೆ ಹುಟ್ಟು ಹಬ್ಬ ಮಾಡ್ತೀವಿ. ಅಬ್ದುಲ್ ಕಲಾಂ ಹೇಳಿದ್ರಂತ, ನೀವೇ ನನ್ನ ಹುಟ್ಟು ಹಬ್ಬ ಮಾಡಕ್ ಹೋಗ್ಬೇಡ್ರಿ, ಶಾಲೆ ಕಾಲೇಜ ಮನಿ ಬಂದ್ ಮಾಡಿ ಹುಟ್ಟು ಹಬ್ಬ ಮಾಡಬೇಕಾಗಿಲ್ಲ, 1 ತಾಸು ಹೆಚ್ಚಿಗೆ ದುಡಿದ್ರೆ ಅದೇ ನನಗೆ ಹುಟ್ಟು ಹಬ್ಬ ಅಂತ ಹೇಳಿದ್ರೆ. ನಾವು ದುಡಿಯೋದನ್ನು ಕಲಿಸೋದು. ಅದಕ್ಕೆ ನೀವೆಲ್ಲ ಏನದಿರಿ, ನಾನು ಎಂದು ಸ್ಟ್ರೈಕ್ ಮಾಡ್ರಿ, ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ, ನಾವೆಲ್ಲರೂ ಮುನ್ನುಗ್ಗೋಣ, ಇದು ಹೋರಾಟ ಮಾಡೋಣ, ಅವ್ರ ವಿರುದ್ಧ ಘೋಷಣೆಗೆ ಹೋಗೋಣ, ಟೈರ್ ಸುಡೋಣ, ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ. ನೋ 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 ನೋ. ನಾನು ಭಕ್ತರಿಗೆ ಬಡಿದಾಡುವುದನ್ನು ಕಲಿಸಿಲ್ಲ, ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ. ಬಡಿದಾಡುವುದನ್ನು ಕಲಿಸುವುದು ನನಗೆ ಇಷ್ಟ ಇಲ್ಲ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಗವಿಸಿದ್ದಪ್ಪಜ್ಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನ ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತೆ ನಿಮ್ಮನ್ನು ಬಡದಾಡಿ ಹಚ್ಚುವುದಷ್ಟು ಇಮ್ಮೆಚೂರ್ಡ್ ಅಲ್ಲ. ನಾನು ಅದನ್ನು ಮಾಡೋದಿಲ್ಲ, ನನಗಿಷ್ಟ ಆಗೋದಿಲ್ಲ. ಅದನ್ನ ನಿಮಗೆ ಹೇಳ್ಬೇಕಾಗಿದೆ. ಮತ್ತಿಷ್ಟೆಲ್ಲ ಆದಮೇಲೆ ಇನ್ನ ಮುಂದಿನ ನಡೆ ಏನು? ಮುಂದಿನ ನಡೆ ಏನು ಅಂದ್ರ, ನಮ್ಮೆಲ್ಲರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಏನು ಅಂದ್ರೆ, ಕೊಪ್ಪಳಕ್ಕ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ ಆಗೋದಿಲ್ಲ. ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಆಗಬಾರ್ದು. ಈಗೇನದಾವ ಅಷ್ಟು ಉಳಿ. ಮತ್ತು ಅವರಿಗೆ ಏನೇನು ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು, ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಟೆಕ್ನಾಲಜಿ ಏನ್ ಯೂಸ್ ಮಾಡಿ ಅದನ್ನ ಇದ್ದ ಫ್ಯಾಕ್ಟ್ರಿಗಳನ್ನು ಸರಿ ಮಾಡಬೇಕು. ಆಮೇಲೆ ಎರಡನೇದು ಮುಖ್ಯವಾಗಿ ಅಂದ್ರೆ, ಬರುವಂತ MSP ಇರಲಿ, ಆಮೇಲೆ ಬಲ್ದೋಟ ಇರಲಿ, ಅಣುಸ್ಥಾವರ ಇರಲಿ, ಆಮೇಲೆ ನಿಮ್ಮ ಶುಗರ್ ಫ್ಯಾಕ್ಟ್ರಿ ಇರಲಿ, ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಹಿಂಗ ಫ್ಯಾಕ್ಟ್ರಿಗಳನ್ನು ದಯವಿಟ್ಟು ನಮ್ಮ ಊರಿಗೆ ಕಳಿಸ್ಬೇಕು. ನಮ್ಮ ಹುಡುಗರು ಹೇಳಕತ್ತಿದ್ರು, ಆ ಬೆಂಗಳೂರಿಗೆ ಏನವ ಕಡೆ ಒಂದು 1000 ಎಕರೆ ನಾಲೆಜ್ ಪಾರ್ಕ್ ತಗೊಂಡು ಹೋಗ್ಯಾರ. ಅಲ್ಲ, ನಾನು ನಿಮ್ಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಅಲ್ಲ ನಾಲೆಜ್ ಪಾರ್ಕ್ ಆದ್ರ ಅವ್ರಿಗಂತ, ಇವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋವೆಲ್ಲ ನಮಗಂತೀವಿ. ಅಲ್ಲಂದ್ರೆ ಇವು ಬೀದಿ ಕರೆ ನಾಯಿ ಹೋಗಿ ಉಳ್ಳವು ನಮಗ್ ಕಳಿಸ್ತಾರ. ಚಲೋ ಕಂಪನಿ ಲ್ಯಾಬ್ರಡಾರ್, ಜರ್ಮನ್ ಶೆಪರ್ಡ್ ಎಲ್ಲ ತಾವು ಇಟ್ಕೊಂತಾರ ಅಷ್ಟು. ಹಿಂಗಾದ್ರೆ ಹೆಂಗೆ? ನಮ್ಮ ಮಕ್ಕಳು ಯಾವಾಗ ಬೆಳೆಯೋದು? ನಮ್ಮ ಮಕ್ಕಳು ಹೊಸದನ್ನು ಕಲಿಯೋದು ಯಾವಾಗ? ಮತ್ತೆ ನಮಗೂ ಇದು ಬೇಕಲ್ಲ. ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡ್ಲಿ ಅಷ್ಟೇ. ನಾವು ಎಂದು ನಿಮಗೆ ಹೇಳ್ತೀವಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತುದು, ಹೋರಾಡೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅಲ್ಲಿ ಸ್ಟ್ರೈಕ್ ಕುಂದಿರೋದು, DC ಆಫೀಸ್ ಮುಂದ್ಕೊಂಡು ನೀವು ದುಡಿಯೋದು ಕಲೀರಿ, ಸ್ಟ್ರೈಕ್ ಗೀಕು ಅಂತವೇನು ಬೇಡ. ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರಲಿ, ಸಾತ್ವಿಕವಾಗಿರಲಿ, ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡೋಣ, ಅವರಿಗೆಲ್ಲ ಆಗ್ತಕ್ಕಂಥ ಅನಾಹುತಗಳನ್ನು ತಿಳಿಸೋಣ. ಇದು ಒಂದನೇದು. ಎರಡನೇದು, ಇವ್ರಿಗೊಂದು ಸ್ವಲ್ಪ ಭಯಣ ಎಲ್ಲರಿಗೂ. ಎದಕ್ಕಂದ್ರ, ನೀವು ಕೊಪ್ಪಳ ಜಿಲ್ಲಾದಾಗ ಒಮ್ಮೆ ಮಿನಿಸ್ಟರ್ ಆದ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಮತ್ತು 7-8 ಸಲ MLA ಆಗಿ ಆರ್ಥಿಕ ಸಲಹೆಗಾರಾದ ರಾಯರೆಡ್ಡಿ ಅವರ, ಮತ್ತು ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹಿಟ್ನಾಳ್ ಅವರದಾರ, ಮತ್ತ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರದಾರ. ಅಲ್ಲ, ನಿಮಗೆ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ ಲೆಟರ್ ಇಲ್ಲಾರದೆ ಬದಲಾಗೋದಿಲ್ಲ. ಮತ್ತೆ ಯಾರ್ಯಾರು ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ, ಇಲೆಕ್ಷನ್ ಎಲ್ಲ ನೋಡ್ಯಾರ ನಿಮ್ದವ್ರು. ಸುಮ್ಮನೆ ಸಾಕಿ ಅಕ್ಕಿ ಹೊಡಿಬೇಡಿ, ಬಹಳ ಸುದ್ದಿದ್ದವ್ರಂಗ್ ಹೊಡಿತೇವೆ ಸುಮ್ಮನೆ. ನಾ ಏನ್ ಹೇಳಕತ್ತೀನಂದ್ರ, ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ಬೇಕಂದ್ರ 3 ದೈತ್ಯರು ನಿಮ್ಮ ಸರ್ಕಾರ, ನೀವು 3 ಇಲ್ಲಿದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ಗೆ ಗಮನಕ್ಕೆ ಬರ್ತಾನ.
ಇಷ್ಟು ದೊಡ್ಡ 1,000 ಎಕರೆದು ಕೊಪ್ಪಳಕ್ಕೆ ಮಾರಾಟ ಆಗುವಂತ ಫ್ಯಾಕ್ಟರಿ ಬಂದ್ರೆ ನೀವು ಉಸಿರು ಸುಮ್ಮನೆ ಕೊಂಡ್ರಿ. ಮತ್ತೆ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು, ಜನರು ಹೋರಾಟ ಮಾಡಬೇಕು. ನಾವ್ಯಾಕೆ ಹೋರಾಟ ಮಾಡಬೇಕು? ನಮ್ಮದೇನು ಕೆಲಸ ಐತಿ ಇಲ್ಲಿ? ಸರ್ಕಾರ ನಿಮ್ಮದೈತಲ್ಲ. ನಾವು ಏನು ಕೇಳುವುದಿಲ್ಲ ನಿಮಗೆ. ನಾವ್ ಯಾರು ಸ್ಟ್ರೈಕ್ ಮಾಡೋದಿಲ್ಲ. ದುಡಿಯೋದ್ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟ್ ಕಚೇರಿ ನಾವ್ ಯಾಕೆ ಹೋಗೋಣ? ಏನ್ ಕೆಲಸ ಅದಾವಿಲ್ಲ ನಮ್ಗೆ? ರೊಕ್ಕ ಕೊಡೋರು ಯಾರು? ಅಡ್ಡಾಡೋರು ಯಾರು? ಈಗ ಸರ್ಕಾರ ನಿಮ್ಮದೈತಿ. ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದೆ. ನೀವು ಮೂವರು ಕೂಡಿ ಏನ್ ಮಾಡ್ತಿರೋ ಗೊತ್ತಿಲ್ಲ. ಆದೇಶ ತಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ. ನಾವು ಓದಿದ್ದೇವೆ. ನಮಗೆ ಆ ನೆವ ಈ ನೆವ ಅಂತ ಏನು ಕೇಳೋದಿಲ್ಲ. ಇದು ನಿಮಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ದು ತಾಲೂಕ, ನಮ್ ಜಿಲ್ಲಾ ಹೆಂಗ್ ಬೆಳಿಬೇಕಂದ್ರೆ ನಾವೆಲ್ಲರೂ ಕುಂತೊಂದು ವಿಷನ್ ಬೇಕು. ನಮ್ಗೆ ಒಂದು ಮಾಸ್ಟರ್ ಪ್ಲಾನ್ ಬೇಕು. ಹೆಂಗ್ ಬೆಳೆದ್ರೆ ಚಲೋ ಆಗ್ತೈತಿ, ನಮ್ಮ ಮಕ್ಕಳು ಹೆಂಗ್ ಬೆಳಿಬೇಕು, ನಮ್ಮ ಸಂಸ್ಥೆಯಲ್ಲಿ ಹೆಂಗಿರ್ಬೇಕು, ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಿದ್ರೆ ಬೆಳಿತೀವಿ. ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗ್ ಬೇಕು ಹಂಗ ಅದು ಏನು ಒಟ್ಟ ಸಿಸ್ಟಮ್ ಇಲ್ಲದ ಹೋಟೆಲ್ನಾಗ ಒಂದು ಮನುಷ್ಯ ಆದಂಗೆ ಆಗ್ಬಿಟ್ಟೈತೆ ನಮ್ಮೂರು. ಅದಕ್ಕೆ ದೃಷ್ಟಿ ಇರಲಿ. ನಾ ಹೇಳೋದು ಎಲ್ಲರಿಗೆ ಏನ್ ಜನಪ್ರತಿನಿಧಿಗಳಿದೆ, ಯಾಕಂದ್ರೆ ನೀವು ಸರ್ಕಾರ ಇಲ್ರಿ ಡೆಲ್ಲಿ ಒಳಗ ನೀವು ಫೈನಲ್ ಆಗ್ತಾವ, ಬೆಂಗಳೂರು ಒಳಗ. ಡೆಲ್ಲಿ ಬೆಂಗಳೂರು ಒಳಗ ಫೈನಲ್ ಆದ್ರೆ ಮತ್ತೆ ಲೋಕಲ್ ನಿಮಗೆ ಅದಕ್ಕೆ ನಾವು ಗೌರವ ಕೊಡ್ಬೇಕು. ನೀವು ನಮ್ಮವರಲ್ಲ. ನಮ್ಮ ಅಭಿಮಾನ ನೀವು, ನಮ್ಮ ಧ್ವನಿ ನೀವು ಕೇಳಲಾರ್ದ ನಿಮಗ್ ಕೇಳಿಸ್ಲಾರ್ದ ನಾವ್ ಯಾರಿಗೆ ಕೇಳ್ಬೇಕು? ಏನ್ ಡೆಲ್ಲಿ ಅವ್ರು ನಮ್ ಪರಿಚಯ ಅದಾರ? ನಿಮಗ್ ಕೇಳ್ತೀವಿ ನಾವು. ನಮ್ಮ ಧ್ವನಿ ಅಲ್ಲ ನೀವು. ನಿಮ್ ಬಗ್ಗೆ ನಮಗ್ ಅಭಿಮಾನ ಐತಿ, ಪ್ರೀತಿ ಐತಿ. ನಿಮ್ಮ ಅಭಿಮಾನಕ್ಕಾಗಿ ನಿಮಗ್ ಹಕ್ಕಿನಲ್ಲಿ ಕೇಳಕತ್ತೀವಿ ನಾವು. ಸರ್ಕಾರ ನಿಮ್ಮದೈತಿ. ಮತ್ ಇದ್ರ ಜೊತೆಗೆ ಬರೀ ಅವ್ರ ಮೂವರಂತ ಹೇಳಿ ಬಿಡ್ಬೇಡ್ರಿ. ಉಳಿದ ಎಲ್ಲ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸಹಕಾರ ಆಗಿ ನಿಂತು ಇದು ನೋಡ್ರಿ. ನಾ ಹೇಳ್ತೇನೆ ನಿಮಗ, ಸಾರ್ವಜನಿಕರಿಗೆ ತಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದೆ, ಆ MSPL ಕಂಪೌಂಡ್ ಓಡಿಸ್ದೆ, ಇನ್ನೊಂದು ಮಾಡಿಸ್ದೆ, ಕೇಸ್ ಹಾಕಿ ಮಾಡೋದು, ಇದನ್ನೆಲ್ಲ ನಮ್ಮ ಜನರಿಗೆ ನಾವು ಕಲಿಸೋದ ಬೇಡ. ನಿಮಗೂ ಪ್ರಭಾವ ಇದೆ, ಗೌರವ ಇದೆ, ಮತ್ತು ನೀವು ಇದರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ. ನಿಮ್ ಪ್ರಯತ್ನ ಮುಂದಿರಲಿ, ನಿಮ್ ಜವಾಬ್ದಾರಿ. ನಾವ್ಯಾರು ನೇತೃತ್ವ ತಗೊಂಡು ಸ್ಟ್ರೈಕಿಗೆ ಬರುದಿಲ್ಲ. ಹೋಗ್ತೀರ ನೀವು ಸ್ಟ್ರೈಕಿಗೆ? ಇಲ್ಲ, ನಾವ್ಯಾರು ಹೋಗಲ್ಲ. ನಿಮ್ ಜವಾಬ್ದಾರಿ. ನೀವ್ ಏನ್ ಮಾಡ್ತೀರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ. ನಿಮ್ ಉತ್ತರ ಕಾಯಕತ್ತೀವಿ ನಾವು. ಅದೆಲ್ಲ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ. ಒಂದು ಸರ್ಕಾರ ಹೆಂಗಿರ್ಬೇಕು? ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಮೊನ್ನೆ ಓದಕತ್ತೀನಿ. ಒಂದು ಜಪಾನ್ದೊಳಗೆ ಒಂದು ಘಟನೆ. ಹೊಕ್ಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್, ಹೊಕ್ಕಿಯಾಡೋ ಅಂತ ಹೇಳಿ 2016ರಲ್ಲಿ ಒಂದು ಘಟನೆ ನಡೀತು. ಆ ಹೊಕ್ಕಿಯಾಡೋದ್ರೊಳಗೆ ಏನೈತಂದ್ರೆ ಒಂದು ಸಣ್ಣ ಹಳ್ಳಿ, ಅಲ್ಲೊಂದು ಸಣ್ಣ ರೈಲ್ವೆ ಸ್ಟೇಷನ್ ಇದೆ. ಅಂದ್ರೆ ಸರ್ಕಾರಗಳು ಹೆಂಗಿರ್ಬೇಕು ಅನ್ನೋದಕ್ಕೆ ನಿಮ್ಗೆ ಹೇಳ್ತಾರೆ. ಆ ಹೊಕ್ಕಿಯಾಡೋದ್ರೊಳಗೆ ಏನಾಯ್ತು ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಇತ್ತು. ಆ ರೈಲ್ವೆ ಸ್ಟೇಷನ್ ಸರ್ಕಾರಕ್ಕೆ ಏನು ವರದಿ ಬಂತು ಅಂದ್ರೆ, ಸರ್ಕಾರ ವರದಿ ಏನ್ ಬಂತು ಅಂದ್ರೆ, ಈ ರೈಲ್ವೆ ಸ್ಟೇಷನ್ಗೆ ಯಾರು ಹತ್ತೋದಿಲ್ಲ, ಇದನ್ನು ಕ್ಲೋಸ್ ಮಾಡ್ಬೇಕಂತ ಬಂತು. ಆಮೇಲೆ ಹೋಗಿ ನೋಡಿದ್ರೆ ಗೊತ್ತಾಯ್ತು, ಅಲ್ಲಿ ಒಂದು ಸಣ್ಣ ಮಗು ಆ ರೈಲ್ವೆ ಸ್ಟೇಷನ್ ಇಂದ ಪಟ್ಟಣಕ್ಕೆ ಓದಕ್ ಹೋಗ್ತೈತಿ ಅಂತ ಗೊತ್ತಾಯ್ತು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಜಪಾನ್ ಸರ್ಕಾರ ಒಂದು ಹುಡುಗಿ ಸಲುವಾಗಿ ಆಕಿ ಗ್ರಾಜುಯೇಷನ್ ಮುಗಿಸು ಮಟ್ಟನು ಆ ರೈಲ್ವೆ ಸ್ಟೇಷನ್ ಬಂದ್ ಮಾಡಿಲ್ಲ. ಇದು ಸರ್ಕಾರದ ನೀತಿ. ಅಂದ್ರೆ ಸರ್ಕಾರ ಬಂಡವಾಳಶಾಹಿಗಳ ಪರ ಅಲ್ಲ, ಬಡವರ ಪರ ಇರಲಿ. ಏನು ಧನಿಕರ ಪರವಾಗಿ ಬೇಡ, ಜನ ಇದ್ದವ್ರ ಪರವಾಗಿ ಇರಲಿ. ನಾವೆಲ್ಲ ಈ ಪರಿಸರ ಪ್ರಕೃತಿ ಹಾಳಾದ್ರ ನಮ್ಮ ಗೋಳವ್ರು ಯಾರು? ಇದು ಜಪಾನ್ ಸರ್ಕಾರದ ನೀತಿ. ನಾವು ನಿಮ್ಗೆಲ್ಲ ಕೇಳ್ಕೊಳ್ಳೋದು, ನಮ್ಮೂರು ಜಪಾನ್ ಮಾಡ್ರಿ ಅಂತ ಕೇಳಕತ್ತಿಲ್ಲ, ನಮ್ಮನ್ನ ಜೋಪಾನ ಮಾಡ್ರಪ್ಪ ಅಂತ ಕೇಳಕತ್ತೀವ ಅಷ್ಟೇ. ನಮ್ದೆಲ್ಲ ಮುಗಿದೈತಿ, ಶಾಂತಿ ಏನು ಉಳಿದಿಲ್ಲ. ನಮ್ಮನ್ನ ಜೋಪಾನ ಮಾಡಿ. ನಾವು ಇಡೀ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಭರವಸೆ ಕೊಡ್ತೇನೆ. ನನ್ನ ಭಕ್ತರಿಗೆ ನಾನು ಹೇಳ್ತೀನಿ, ಎಂದೂ ಸರ್ಕಾರದ ವಿರುದ್ಧ ಕೂಗಾಡಬೇಡ, ಮುಖ್ಯಮಂತ್ರಿಗಳ ವಿರುದ್ಧ ಕೂಗಾಡಬೇಡ, ಕೈ ಸುಡಬೇಡ್ರಿ, ಸಾಮಾಜಿಕ ಆಸ್ತಿ ಪಾಸ್ತಿ ಹಾನಿ ಮಾಡಬೇಡ, ಯಾವ MSPL ಅದು ಹೊಡೆದೆ ಇದು ಹೊಡೆದೆ ಇಂಥವು ಯಾವ ಅಹಿತಕರ ಘಟನೆಗಳನ್ನು ಮಾಡಬೇಡಿ.
ನಿಮಗೆ ನಾನು ಬಡಿದಾಡುವುದನ್ನು ಕಲಿಸುವುದಿಲ್ಲ, ಭಕ್ತಿಯನ್ನು ಕಲಿಸ್ತೇನೆ ಅಷ್ಟೇ. ನಾವು ಇದನ್ನು ಸರ್ಕಾರಕ್ಕೂ ಸಹಿತ ಹೇಳ್ತೇವೆ. ನಿಮ್ಮ ವಿರುದ್ಧ ನಾವು ಹೋಗುವುದಿಲ್ಲ, ಆದ್ರೆ ನಿಮಗೆ ಬೇಡ್ಕೊಂತೇವೆ. ಸರ್ಕಾರ ನಮಗೊಂದು ತಾಯಿ. ತಾಯಿಗೆ ಏನ್ ಕೇಳಕತ್ತೀವಿ ಅಂದ್ರೆ ಒಂದು ಸರ್ಕಾರ ಹೆಂಗ್ ಮಾಡ್ಬೇಕು ಅಂದ್ರೆ, ಇಷ್ಟು ದಿವಸ ಏನೈತಿ ಸರ್ಕಾರದ ನೀತಿಗಳಲ್ಲಿ ಏನೈತದೆ ನೋಡಪ್ಪ, ಸರ್ಕಾರದಾಗ ಏನಾರ ಕೆಲಸ ಆಗ್ಬೇಕಾದ್ರೆ ಬಡದಾಡಬೇಕು, ಸ್ಟ್ರೈಕ್ ಮಾಡಬೇಕು, ರಕ್ತ ಕ್ರಾಂತಿ ಆಗ್ಬೇಕು, ಅಂದ್ರ ಸರ್ಕಾರ ಬದುಕವ, ಸರ್ಕಾರ ಜನರ ಮಾತು ಕೇಳ್ತೈತಿ ಅಂತ ಒಂದು ಸಾಮಾನ್ಯ ನಂಬಿಕೆ ಜನರಲ್ಲಿ. ನಾವು ಬಡದಾಡುವುದಿಲ್ಲ, ರಕ್ತ ಕ್ರಾಂತಿಗಳಿಲ್ಲ, ನಿಮ್ಮ ವಿರುದ್ಧ ಘೋಷಣೆಗಳನ್ನು ಕೂಗುವುದಿಲ್ಲ, ಆದ್ರೆ ಒಂದು ಸತ್ಯದ ಪರ ಧ್ವನಿ ಎತ್ತಿದ್ದೇವೆ. ಬಡದಾಡದವರಿಗೆ ಸ್ಟ್ರೈಕ್ ಮಾಡಿದವರಿಗೆ ಬಿಟ್ಟು ಸತ್ಯದ ಪರವಾಗಿ ಧ್ವನಿ ಎತ್ತಿದ ಒಂದು ಸಣ್ಣ ಹುಡುಗನ ಮಾತಿಗೂ ಸಹಿತ ಸರ್ಕಾರ ಕಿವಿಗೊಡುತ್ತದೆ ಎನ್ನುವ ಕೀರ್ತಿ ನಿಮ್ಮದಾಗಿದೆ ಅಂತ ನಾವು ನಿಮ್ಗೆ ದುಡಿಯುವುದನ್ನು ಬಿಟ್ಟು ಬಡದಾಡ ಕಳಿಸ್ಕೊಂಡು ಹೋಗಿ. ನೋ, ಐ ವಿಲ್ ನಾಟ್ ಡೂ ಇಟ್. ನಾನು ಮಾಡೋದೇ ಇಲ್ಲ. ಅದಕ್ಕೆ ನಾನು ನಿಮಗೇನು ಹೇಳ್ತೀನಿ ಅಂದ್ರೆ, ಸರ್ಕಾರಗಳಿಗೆ ಹೇಳುವುದು ಏನಂದ್ರೆ, ನೀವು ನಮಗೆ ತಾಯಿ ಇದ್ದಂಗ. ಒಂದು ಸರ್ಕಾರ ನಮ್ಮ ಪ್ರಜೆಗಳಿಗೆ ಒಂದು ತಾಯಿ. ನಿಮ್ಮನ್ನು ನಂಬೀವಿ, ತಾಯಿ ನಮ್ಮ ಎದ್ಯಾಗ ಅಮೃತ ಹಾಕ್ತಾಳ ಅಂತ ನಂಬೀವಿ. ವಿಷ ಅಂತೂ ಕುಡಿಯಾಕತ್ತೀವಿ, ಅಮೃತ ಹಾಕ್ತಾಳ ಅಂತ ನಂಬೀವಿ. ನೀವು ವಿಷ ಹಾಕ್ತಿರೋ, ಅಮೃತ ಹಾಕ್ತಿರೋ. ವಿಷ ಹಾಕಿದ್ರು ಸಹಿತ ಜನ ಏನಾಗಿದೆ, ನೀವು ನಮ್ಮ ಎದೆಯೊಳಗೆ ವಿಷ ಹಾಕಿದ್ರು ಸಹಿತ ನಿಮ್ ಬಗ್ಗೆ ನಾನೊಂದು ಚಕ್ರ ಶಬ್ದವು ಅನ್ನೋದು ಇದು ನಾ ಹೇಳ್ತೇನೆ. ನಮ್ಮಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ, ಯಾವ ತೊಂದರೆನೂ ಮಾಡುವುದಿಲ್ಲ. ನಾವೆಂದು ಯಾವ ಸರ್ಕಾರದ ವಿರುದ್ಧ ಬಿಡುವುದು ಬೇಡ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮ್ಗೆ ಆರೋಗ್ಯ ಕೊಡಿ, ಆಯುಷ್ಯ ಕೊಡಿ, ನಮ್ಮ ರೈತರಿಗೆ ಬದುಕಕ್ಕೆ ಕೊಡಿ, ನಮ್ಮನ್ನೆಲ್ಲರನ್ನ ಸಂತೋಷವಾಗಿ ಕೊಡಿ. ಒಂದು ಆನಂದದ ಕೊಪ್ಪಳ, ಆರೋಗ್ಯದ ಕೊಪ್ಪಳ, ಆಧ್ಯಾತ್ಮದ ಕೊಪ್ಪಳ ಇದು ಆಗಲಿ ಅಂತ ಹೇಳಿ ನಿಮಗೆ ಯಾವಾಗಲೂ ಹೇಳ್ತೇನೆ. ದಯವಿಟ್ಟು ಎಲ್ಲಿ ಸ್ಟ್ರೈಕು ಅದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಎಂದೂ ಹೋಗ್ಬೇಡ, ಇದನ್ನು ಮಾಡಕ್ ಹೋಗ್ಬೇಡ. ಮತ್ತೆ ಈಗಾದ್ರೂ ಸಹಿತ ಕಾರ್ಯಕ್ರಮ ಮುಗಿದ ಮೇಲೆ ನಿಮ್ಮ ನಡೆ ಮನೆಯ ಕಡೆ, ನಮ್ಮ ನಡೆ ಮಠದ ಕಡೆ ಅಷ್ಟೇ. ಅಲ್ಲಿ ಆರಾಮ್ ಪ್ರಸಾದ ಐತಿ, ಪ್ರಸಾದ ಮಾಡ್ಕೋರಿ. ಒಂದು ನಿಮಿಷ. ಮತ್ತೆ ಇದು ಸ್ವಲ್ಪ ಗದ್ದಲಿತ್ತು ಅಂದ್ರೆ ಮಠಕ್ಕೆ ಬರ್ರಿ, ದಯವಿಟ್ಟು ಅಲ್ಲಿ ಮಠದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಯಾಕೆ ನಾ ಸ್ಟ್ರೈಕ್ ಅದು ಬೇಡ ಅಂತೀನಿ ಅಂದ್ರೆ, ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ, ಏನೇನ ಮಾಡ್ಕೊಂತಾರೋ ಗೊತ್ತಿಲ್ಲ, ಅವ್ರು ಏನೇನ್ ಹೇಳ್ತಾರೋ ಗೊತ್ತಿಲ್ಲ. ಮತ್ ಸುಮ್ನೆ ನನ್ನ ಒಯ್ದು ಅದ್ರಾಗ ಸಿಗಿಸ್ಬೇಡ. ನನಗೆ ಇದು ಒಂದಕ್ಕೆ ಬರ್ಬೇಕಾಗಿತ್ತು, ಬಂದೀನಿ. ನಿಮ್ ಪರವಾಗಿ ಹೇಳ್ಬೇಕಾಗಿತ್ತು, ಹೇಳಿನಿ. ನಾನು ಕೊಪ್ಪಳಕ್ಕೆ ಫ್ಯಾಕ್ಟ್ರಿಗಳು ಬರಬಾರ್ದು, MSPL ಅಂತ ಒಂದೇ ಇಲ್ಲ. ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ಕೆ ಬರಬಾರ್ದು ಅನ್ನೋದು ನಂದು ಸಂಪೂರ್ಣ. ಐ ವಿಲ್ ನಾಟ್ ಎಟ್ ಆಲ್ ಕಾಂಪ್ರಮೈಸ್. ನನಗದರ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಬಹಳ ಮಂದಿ ಮುಂದೆ ಹೆಂಗ್ ಮಾಡ್ತೇವೆ, ಮುಂದೆ ನನಗೆ ದೌಷಿತ ಒಂದು ಒಳಗೆ ಬೆಳಕು ಕೊಡ್ತಾನೆ. ಅವ ಹೇಳ, ತಮ್ಮ ಮುಂದೆ ಏನೋ ಇರಲಿ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ, ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ. ಅವ ನನಗೊಂದು ದಾರಿ ತೋರಿಸ್ಯಾನ, ನಾ ಅದನ್ನು ಹೇಳೋದಿಲ್ಲ. ನಾ ಏನ್ ಮಾಡ್ತೇನೆ, ದೌಷಿತ ಏನ್ ಮಾಡಿಸ್ಕೊಂತೇನೆ ಅದನ್ನ ಮಾಡ. ಇದನ್ನ ಹೇಳಿದ್ರೆ ನೀವು ಮತ್ತೆ ಟ್ರೋಲ್ ಮಾಡ್ತೇನೆ. ನಾ ಅದನ್ನು ಮಾಡೋದಿಲ್ಲ. ಅದನ್ನು ದೌಷಿತ ನನ್ನೊಳಗಿಟ್ಟ. ನಾನು ಎಂದು ಯಾವುದಕ್ಕೂ ಜೀವನದೊಳಗೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ, ರಾಜೇ ಆಗೋದಿಲ್ಲ. ನನಗೇನು ಸತ್ಯ ಅನ್ನಿಸ್ತೈತಿ ಹಂಗ ಬದುಕ್ತೀನಿ. ನಾನು ಹಂಗೆ ಬದುಕಿ ಒಂದು ಸುಮ್ಮನೆ ಸಣ್ಣದ ಮಾತ್ರ ದೌಷಿತ ಪದ್ಧತಿ ಜಾತ್ರೆ ಬಂದ ಬರ್ರಿ ಅಂದ್ರೆ ಅದಕ್ಕಿಂತ ಜಾಸ್ತಿನೇ ಬಂದಿರಿ. ನೀವು ಅರ್ಜೆಂಟ್ ಜಾತ್ರೆಗೆ ಕಡಿಮೆ. ನೀವು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು, ಸಮಾಧಾನದಿಂದಿರೋಣ. ನಮ್ಮ ಹೋರಾಟ ಅದು ಸಾತ್ವಿಕವಾಗಿರಲಿ, ಅದು ಸಾತ್ವಿಕವಾಗಿರಬೇಕು. ಇದಕ್ಕೆಲ್ಲ ಸಹಕರಿಸಿದ ತಮಗೂ, ಪೂಜ್ಯರಿಗೂ, ಜನಪ್ರತಿನಿಧಿಗಳಿಗೂ. ಮತ್ತೆ ಇನ್ನೊಂದು ಏನಂದ್ರೆ, ಮತ್ತು ಹೊರಗೆ ಸ್ಟ್ರೈಕಿಗೆ ಬಂದಾರ ಅಂತ ತಿಳ್ಕೊಂಡು ಮತ್ತೆ ಎಳ್ಕೊಂಡು ಹೊಂಟ್ರಿ ನೀವು. ಇದು ನಂದು ಮೊದಲನೇದು ಮತ್ತು ಕೊನೆಯದಿದು. ನಾ ಯಾವ ಸ್ಟ್ರೈಕ್ಗೆ ಅದಕ್ಕೆ DC ಆಫೀಸ್ ಮುಂದೆ ಅಂತ ಬರಂಗಿಲ್ಲ. ನಾ ಜಾತ್ರೆಗೆ ಏನ್ ಹೇಳಿನಲ್ಲ ಅದಕ್ಕೆ ಬದ್ಧ. ಮತ್ತೆ ನೀವು ಸಹಿತ ನಾನು ನಿಮ್ಗೆ ಏನ್ ಕೇಳ್ಕೊಂತೀನಿ ಅಂದ್ರೆ, ನಿಮ್ಮ ಅಜ್ಜ ಏನು ನಂಬಿ ಬದುಕ್ತಾನ ಹಂಗ ಬದುಕಕ್ ಬಿಟ್ಟಿದ್ರೆ ಅವ್ನಿಗೆ ಎಳ್ಕೊಂಡು ಹೋಗಕ್ ಹೋಗ್ಬೇಡ್ರಿ. ನೀವು ಹಂಗ ಅದೇರಿ ಭಕ್ತರು,
ನಿಮ್ಮ ಬಗ್ಗೆ ನಮಗೆ ಅತ್ಯಂತ ಪ್ರೀತಿ ಅಭಿಮಾನ. ದಯವಿಟ್ಟು ಸಮಾಧಾನದಿಂದ ತಾವು ಊರಿಗೆ ಹೋಗ್ರಿ. ಇಲ್ಲಿ ಗದ್ದಾದ್ರೆ ಮತ್ತೆ ಪ್ರಸಾದಕ್ಕೆ ಹೋಗ್ರಿ. ತಮಗೆಲ್ಲ ಶರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.